2025ರಲ್ಲಿ ಲವ್ ಸ್ಟೋರಿಗಳು ಬಂದು ಹೋದವು, ಆದರೆ ಈಗ ಸಮಯ ಇದೆ ಹೇಟ್ ಸ್ಟೋರಿ ನೋಡೋದು. ಈ ಸಿನಿಮಾ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ರಾಂಜನಾ 2 ತಂತೆ ಕಾಣುತ್ತೆ, ಆದರೆ ಲಾಸ್ಟ್ನಲ್ಲಿ ಇದು ಅದನ್ನು ಸಹ ಹಿಂದೆ ಬಿಡುತ್ತೆ. ಅಷ್ಟೊಂದು ಲವ್ ಸ್ಟೋರಿಯಲ್ಲಿ ಡೀಪ್ ಇದೆ. ಈ ಸಿನಿಮಾವನ್ನು ಗಟ್ಟಿ ಮನಸ್ಸು ಇದ್ದವರು ನೋಡಬೇಕು. ಧನುಷ್ ಇದರಲ್ಲಿ ಬಹಳಷ್ಟು ವೈಲೆಂಟ್ ಕಾಣುತ್ತಿದ್ದಾರೆ. ಅದನ್ನು ನೀವು ನೋಡಿದಾಗ ನಿಮ್ಮ ಚಡ್ಡಿಯಿಂದ ನದಿ ಹರಿಯೋದು ಖಂಡಿತ. ವೈಲೆಂಟ್ ಅಂದರೆ ಇದರಲ್ಲಿ ಹೀರೋದಲ್ಲ, ಅವ ಹೀರೋಯಿನ್ಗೆ ಗಂತು ನೋಡೋದನ್ನು ಹೊಡೆಯಾಕ ಅಷ್ಟೊಂದು ವೈಲೆಂಟ್ ಇದ್ರಾಗ ತೋರಿಸಿದ್ದಾರೆ. ಇದ್ರಾಗ ಹೀರೋ ಹೆಂಗದಾನಂದ್ರೆ ಒನ್ ಟೈಪ್ ಆಫ್ ಸೈಕೋ ಇದ್ದಂಗೆ ಅದಾನ. ಒಟ್ಟು ಭಾಳ ಶಿಟ್ ಹೊಡೆಯೋದು ಇದ್ರಾಗ ಹೋಗಿದ್ದಾನೆ. ಒಟ್ಟು ಭಾಳ ಮಂದಿ ಇದಕ್ಕೆ ರಾಂಜನಾ 2 ಕಂಪೇರ್ ಮಾಡತ್ತಾನೆ, ಆದರೆ ಈ ಮೂವಿ ರಾಂಜನಾ 2ಗೆ ಒಂದು ಮೂಲಿಗೂ ಹತ್ತೋದಿಲ್ಲ. ಅಷ್ಟು ಬೆಕ್ಕಾರ ಮೂವಿ ಇದೆ. ಭಾಳಷ್ಟು ಹಿಟ್ ನೋಡೋಕೆ ಕಾಣ್ತದೆ ಈ ಮೂವಿ. ಇದು ಯಾರು ಚಲೋ ಐತಂತಂದ್ರೆ ಯಾರು ಗಟ್ಟಿ ಮನಸ್ಸು ಐತ ಅವ್ರು ನೋಡಬಹುದು. ಆದರೆ ಯಾರ್ದು ಗಟ್ಟಿ ಮನಸ್ಸಿಲ್ಲ ಅವ್ರು ಮುಚ್ಚಿಕೊಂಡು ಮನೆ ಹಾಕ್ಕೊಂಡಿರ್ಬೇಕು. ಯಾಕಂದ್ರೆ ಅವ್ರು ಚಡ್ಡ್ಯಾಗ ಹುಚ್ಚು ಹೋಯ್ಕೊಂಡ್ಬಿಡ್ತಾರೆ ನೋಡಿದ ಮೇಲೆ. ಅಷ್ಟೊಂದು ವೈಲೆಂಟ್ ಐತಿ. ಆದ್ರೆ ಹೋಗುವಾಗ ನೀವು ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಇಲ್ಲ ಅಂದ್ರೆ ನಿಮ್ಮ ಬಾಯಾಗ ಅಂಥದ್ದೇನೆಲ್ಲ ಅಡಿಕೆಯಲ್ಲಿ ಹಾಕೊಂಡು ಕುಂದ್ರಿ. ಬಾಯ್.